ಕಲ್ಯಾಣ ಮಂಟಪಕ್ಕೆ ದುಬಾರಿ ವೆಚ್ಚ ಮಾಡುವ ಈ ಕಾಲದಲ್ಲಿ ಸುಸಜ್ಜಿತ ಸಭಾಂಗಣವೊಂದನ್ನು ಮದುವೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಿಗೆ ಉಚಿತವಾಗಿ ಕೊಡುವುದಾದರೆ ಯಾರಿಗೆ ತಾನೇ ಬೇಡ. ಮಂಗಳೂರಿನ ತಲಪಾಡಿಯ ದೇವಿಪುರದಲ್ಲಿರುವ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬಳಿಯಲ್ಲಿ ಶ್ರೀ ದುರ್ಗಾ ಧ್ಯಾನ ಮಂದಿರ ಮದುವೆ ಸೇರಿದಂತೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ನಡೆಸುವುದಿದ್ದರೆ ಉಚಿತವಾಗಿ ನೀಡುತ್ತಾರೆ. ಈ ಸಭಾಂಗಣ ಇರುವುದು ಕೇರಳ ಕರ್ನಾಟಕ ಗಡಿಭಾಗದಲ್ಲಿರುವ ದೇವಿಪುರದಲ್ಲಿ. ಈ ಧ್ಯಾನ ಮಂದಿರದಲ್ಲಿ ಸ್ಥಳೀಯರು ಮಾತ್ರವಲ್ಲದೆ ದೂರದ ಊರಿನವರು ಬಂದು ಕಾರ್ಯಕ್ರಮ ಮಾಡುತ್ತಾರೆ. ಇಲ್ಲಿ ಕಾರ್ಯಕ್ರಮಕ್ಕೆ ಸಭಾಂಗಣ ಸಂಪೂರ್ಣ ಉಚಿತವಾಗಿದೆ. ಯಾವುದೇ ಜಾತಿ, ಧರ್ಮ, ಶ್ರೀಮಂತ, ಬಡವರ್ ಎನ್ನುವುದನ್ನು ನೋಡದೆ ಉಚಿತವಾಗಿ ಕೊಡಲಾಗುತ್ತಿದೆ. ಆದರೆ ಈ ಸಭಾಂಗಣದಲ್ಲಿ ಕೇವಲ ಸಸ್ಯಾಹಾರ ಮಾತ್ರ ಮಾಡಬೇಕಾಗುತ್ತದೆ. ಈ ಸಭಾಂಗಣದಲ್ಲಿ ಶ್ರೀ ಬಂಗಾರೆಣ್ಣರ್ ಎಂಬ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಸಲು ಅವಕಾಶವಿದ್ದು, ವೇದಿಕೆಯಲ್ಲಿ ವಧೂವರರಿಗೆ ವಿಶೇಷ ಆಸನ, ಆಹ್ವಾನಿತರಿಗೆ 600 ಆಸನ, ವಧೂವರರ ಡ್ರೆಸ್ಸಿಂಗ್ ರೂಮ್, ಪ್ರತ್ಯೇಕ 2 ರೂಮ್, ಫ್ಯಾನ್, ಊಟದ ಹಾಲ್, ಅಡುಗೆ ಪಾತ್ರೆಗಳ ವ್ಯವಸ್ಥೆ ಮಾಡಲಾಗಿದೆ. ಇವೆಲ್ಲವೂ ಸಂಪೂರ್ಣ ಉಚಿತವಾಗಿ ಬಳಸಬಹುದಾಗಿದೆ. ನಮ್ಮ ದೇವಸ್ಥಾನದ ಆಡಳಿತ ವ್ಯವಸ್ಥೆಯನ್ನು ವಹಿಸಿಕೊಂಡಂತಹ ರಾಮನಾಯರ್ ರೈ ಅವರ ಅಪೇಕ್ಷೆಯಂತೆ ಪ್ರಮುಖರು ಇದ್ದುಕೊಂಡು ಅವರ ಮನೆಯಲ್ಲಿ ನಿಶ್ಚಯಿಸಿದಂತೆ ನೀವು ಆದಷ್ಟು ಶೀಘ್ರವಾಗಿ ದೇವಸ್ಥಾನದ ಹತ್ತಿರದಲ್ಲಿ ಒಂದು ಮದುವೆಯ ಛತ್ರವನ್ನು ನಿರ್ಮಾಣ ಮಾಡಿಕೊಂಡು ಇದನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಪಟ್ಟಾಗ ನಾನು ಕಷ್ಟ ಆದೀತು. ಈ ವ್ಯವಸ್ಥೆ ದೇವಸ್ಥಾನದ ವತಿಯಲ್ಲಿ ಇರುವ ಕಾರಣ ನಾನು ಪ್ರತ್ಯೇಕ ಮಾಡಿದ್ರೆ ದೇವಸ್ಥಾನಕ್ಕೆ ವಿರುದ್ಧವಾಗಿ ವರ್ತಿಸಿದಂತೆ ಆಗ್ತದೆ ಅಂತ ಹೇಳುವಾಗ, ನೀವು ಯಾವತ್ತಿಗೂ ನಿಮ್ಮ ಮನೆಯವರು, ನೀವು ನಿಮ್ಮ ಹಿರಿಯರು ದೇವರ ವಿರುದ್ಧವಾಗಿ ವರ್ತಿಸಿದ ಇತಿಹಾಸವೇ ಇಲ್ಲ. ನೀವು ಆ ಕರ್ತವ್ಯವನ್ನು ಆದಷ್ಟು ಶೀಘ್ರವಾಗಿ ಮಾಡಿ ತಲಪಾಡಿ ದೇವರಿಗೆ ಒಪ್ಪಿಸಿ ಊರ ಜನರಿಗೆ ಉಚಿತವಾಗಿ ಕೊಡಬೇಕು ಅಂತ ಅವರು ಅಪೇಕ್ಷೆ ಪಟ್ಟಾಗ ನಾನು ಅವರ ಮಾತಿಗೆ ಸೋತು ಹೋಗಿ ಈ ವ್ಯವಸ್ಥೆಯನ್ನು ಒಪ್ಪಿಕೊಂಡೆ. ನಂತರದಲ್ಲಿ ನನಗೊಂದು ಇದಾಯ್ತು. ಯಾಕೆಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ವ್ಯವಸ್ಥೆಯನ್ನ ನಮ್ಮಲ್ಲಿ ಅಪೇಕ್ಷೆ ಪಡಬೇಕಿದ್ರೆ ಆ ಎಲ್ಲ ಸಂಪತ್ತು ಕೂಡ ಈ 3 ಗ್ರಾಮದವರ ತಲಪಾಡಿ ದೇವರ ಸಂಪತ್ತು. ಇದನ್ನು ನಾನು ಈ ಛತ್ರದ ವ್ಯವಸ್ಥೆಯನ್ನ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ನಾನು ಸ್ವಲ್ಪ ಹಣವನ್ನೆಲ್ಲ ತಗೊಂಡಿದ್ದೇನೆ ಲೋನ್ ಮುಖಾಂತರವಾಗಿ. ಅದನ್ನು ಮುಗಿಸಿ ಆದಷ್ಟು ಶೀಘ್ರವಾಗಿ ಮುಗಿಸಿ ಈ ಪೂರ್ತಿ ಜಾಗ ಸಹಿತವಾಗಿ ಛತ್ರವನ್ನ ತಲಪಾಡಿ ದೇವರಿಗೆ ಒಪ್ಪಿಸಬೇಕು ಅಂತ ನಾನು ದೊಡ್ಡ ಅಪೇಕ್ಷೆ ಇಟ್ಟುಕೊಂಡಿದ್ದೇನೆ. ಅದನ್ನು ಆದಷ್ಟು ಶೀಘ್ರ ನಮ್ಮ ಕೈಯಲ್ಲಿ ತಲಪಾಡಿ ದೇವರು ಈ 3 ಗ್ರಾಮದ ಸಹಿತವಾಗಿ ಸ್ವೀಕಾರ ಮಾಡಲಿ ಅಂತ ನಾನು ದೇವರ ಹತ್ರ ವಿಶೇಷ ಪ್ರಾರ್ಥನೆ ಮಾಡುವಂಥದ್ದು. ವಿದ್ಯುತ್ ನಾವು ಈ ವ್ಯವಸ್ಥೆಯಲ್ಲಿ ಏನಂತ ಹೇಳಿದ್ರೆ ನಮ್ಮ ಹತ್ರ ಈ 2 ಜನರೇಟರ್ ಅಂದ್ರೆ 50 KVಯ ಜನರೇಟರ್ ನಾವು ಈಗ ಉಪಯೋಗ ಮಾಡ್ತಾ ಇದ್ದೇವೆ. ಅದಕ್ಕೆ 4 ರಿಂದ 5 ಸಾವಿರವನ್ನ ನಾವು ಹಣದ ರೂಪವಾಗಿ ಆ ಜನರೇಟರ್ ವ್ಯವಸ್ಥೆ ತಗೊಳ್ತಾ ಇದ್ದೇವೆ. ಜೊತೆಯಾಗಿ ಇನ್ನು ಕ್ಲೀನ್ ಅಂದ್ರೆ ಒಂದು 100 ರಿಂದ 1000 ಜನದವರೆಗೆ ಅದಕ್ಕೆ ಬೇಕಾದಂತಹ ಕ್ಲೀನ್ ವ್ಯವಸ್ಥೆಗೆ ನಾವು ಹಣವನ್ನ ದೇವನಿಗೆ ಹಣದ ರೂಪದಲ್ಲಿ ತಗೊಳ್ತಾ ಇದ್ದೇವೆ, ಖರ್ಚು ರೂಪದ. ಅಂದ್ರೆ ಅವರಿಗೆ ಸಂಭಾವನೆ ಕೊಡಬೇಕು ಹೇಳುವ ಉದ್ದೇಶದಿಂದ ಕ್ಲೀನ್ ಮಾಡಿದವರ ಹಣವನ್ನು ತಗೊಳ್ತಾ ಇದ್ದೇವೆ. ಮತ್ತು ಯಾವುದೇ ವಿಚಾರದಲ್ಲಿ ನಮ್ಮ ಹಾಲ್ ಬಾಡಿಗೆ ಅಂತ ಇವತ್ತಿನವರೆಗೆ 2023ಕ್ಕೆ ನಾವು ಈ ಛತ್ರವನ್ನು ಉದ್ಘಾಟನೆ ಮಾಡಿದ್ದೇವೆ. ಇವತ್ತಿನವರೆಗೆ ಎಲ್ಲಾ ಜನರ ವ್ಯವಸ್ಥೆಗೆ ಶ್ರೀಮಂತನಿಂದ ಹಿಡಿದು ಸಾಮಾನ್ಯ ಜನರವರೆಗೂ ವ್ಯವಸ್ಥೆಯನ್ನು ಉಚಿತವಾಗಿಯೇ ನೀಡಿದ್ದೇವೆ. ಎಷ್ಟು ಮದುವೆಗಳ ಸಾಧಾರಣವಾಗಿ ಒಂದು ಎವರೇಜ್ 4 ರಿಂದ 5 ಮದುವೆ ಈಗ ನಡೀತಾ ಉಂಟು. ಈಗ ನಾಳ್ದು ಏಪ್ರಿಲ್ ಮೇ ಅಲ್ಲೆಲ್ಲ ಒಂದು 7-8 ಮದುವೆ ಈಗ ನಿಶ್ಚಯ ಆಗಿದೆ. ಅಂತೂ ಆ ಜನಗಳಿಗೆ ಯಾವುದೇ ಒಂದು ಬಂದ ಜನಗಳಿಗೆ ನಮಗೆ ಆ ಸಮಯದಲ್ಲಿ ಅವಕಾಶ ಇದ್ದರೆ ಎಲ್ಲರಿಗೂ ಕೊಟ್ಟು ಅಂತೂ ಇವತ್ತಿನವರೆಗೆ ನಿರಂತರವಾಗಿ ಆ ಮದುವೆ ನಡೆಯುವಂತಹ ಕಾರ್ಯಕ್ರಮ ಇಲ್ಲಿ ಆಗ್ತಾ ಉಂಟು. ಎಲ್ಲ ಜಾತಿ ಧರ್ಮಗಳಿಗೆ ಯಾವುದೇ ಜಾತಿ ಆಗ್ಲಿ ಧರ್ಮ ಆಗ್ಲಿ ಹಿಂದೂ ಸಮಾಜದ ಅಥವಾ ಯಾರು ಒಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನಾನ್ ವೆಜ್ ಮಾಡುದಿಲ್ಲ. ನಾವು ದೇವರ ಸನ್ನಿಧಾನದ ಇರುವುದ ಕಾರಣ ನಾವು ವೆಜಿಟೇರಿಯನ್ ಊಟ ಮಾತ್ರ ಇಲ್ಲಿ ಕೊಡ್ತಾ ಇದ್ದೇವೆ. ಅಂತ ಯಾವುದೇ ಜಾತಿ ಪಂಗಡಗಳಿಗೆ ಇಲ್ಲಿ ಇದೇ ಇಲ್ಲ. ಅಂದ್ರೆ ಹಿಂದೂಗಳಾಗಿ ಬಂದು ಅಥವಾ ಯಾರು ಹಿಂದೂಗಳಂತಲ್ಲ ಯಾರೇ ಬಂದರೂ ನಾವು ಒಳ್ಳೆಯ ಕೆಲಸಕ್ಕೆ ಈ ವ್ಯವಸ್ಥೆಯನ್ನು ಉಪಯೋಗ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಉಚಿತವಾಗಿ ಕೊಡುವಂತಹ ವ್ಯವಸ್ಥೆಗಳನ್ನು ನಾವು ಇವತ್ತಿನವರೆಗೆ ಮಾಡ್ತಾ ಬಂದಿದ್ದೀವಿ. ಮುಂದಕ್ಕೂ ಜೀವನ ಪರಂಪರವಾಗಿ ಮಾಡಬೇಕು ಅಂತ ನಮ್ಮ ಅಪೇಕ್ಷೆ. ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇಸ್ಟೋರ್ನಿಂದ ಮೆಗಾ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ.